ಅಲ್ಲ ನೋಡಿದ್ರಲ್ಲೂ ಭಾಗ ಕೊಡು ಅಂದರೆ ಎಷ್ಟು ಮಾತಾಡ್ತಾನೆ ನೋಡು ಮನು ಅವನು. ಸಖತ್ತು ಮಾತಾಡ್ತಾನೆ ಮನಸ್ಸು ಅವನು. ಅಯ್ಯೋ ಎಷ್ಟು ಜೋರು ಮಾಡ್ತಾನೆ ಗೊತ್ತಾ. ಇವಾಗ ಒಂದು ಸ್ವಲ್ಪ ನಾನು ಕೆಲಸದಲ್ಲಿದ್ದೀನಿ, ನನಗೆ ಸಂಬಳ ಬರುತ್ತೆ ಅಂತ ಹೇಳಿ ತುಂಬ ಮೆರಿತಾ ಇದ್ದಾನೆ ಅವನು. ಏನಾದರೂ ಒತ್ಕೊಂಡು ಹೋಗೋದು ಬಂದು ಹಾಳಾಗಿ ಹೋಗ್ಬೇಕು ಅನಿಸುತ್ತೆ ನನಗೆ. ಎಷ್ಟು ಜಂಬ ಮತ್ತು ಗೊತ್ತೇ ಅವನಿಗೆ. ಎಲ್ಲ ಅವನೇ ನೋಡ್ಕೊಂಡಿದ್ದಾನಂತೆ, ನಾವೇನು ಮಾಡಿಲ್ವಂತೆ. ಎಲ್ಲ ಅವನೇ, ಎಲ್ಲ ಅಪ್ಪ ಅಮ್ಮನ ಕಷ್ಟ ಸುಖ ನೋಡ್ಕೊಂಡಿರೋದೆಲ್ಲ ಅವನೇ ಅಂತ, ಎಲ್ಲ ಮಾಡಿರೋದು ಅವನೇ ಅಂತ. ಇವರಿಬ್ರು ಇದ್ದರೆ ಇವರಿಬ್ರು ವೇಸ್ಟ್ ಕಣೆ, ಏನು ಕೇಳೋದಿಲ್ಲ. ಬರ್ರಿ ಬರ್ರಿ, ನಿನ್ನ ತಮ್ಮ ಯಾರೇನು ನೋಡ್ಕೊಂಡಿಲ್ಲ ನಮ್ಮಪ್ಪ ನಮ್ಮಮ್ಮನ್ನ, ನಾನು ನೋಡ್ಕೊಂಡಿರೋದು, ನಾನು ಕಷ್ಟ ಸುಖ ನೋಡಿರೋದು ಅಂತ ಹೇಳಿ ಹಿಂಗೆ ರೇಗಾಡ್ತಾ ಇದ್ದಾನೆ. ಭಾಗ ಕೊಡಪ್ಪ ಈ ಮನೇಲಿ ಅಂತ ಕೇಳಿದ್ರೆ ಹಿಂಗೆ ಇರ್ರಿ. ನಿನ್ನ ತಮ್ಮ ಸೇರಿಕೊಂಡು ನಿಮಗೆಲ್ಲನ ಏನು ಇಲ್ದಂಗೆ ಮಾಡಿ ಚೊಂಪು ಕೊಟ್ಟು ಕಳಿಸ್ತಾರೆ. ನಿಮ್ಗೇನು ಇಲ್ಲ ಅಣ್ಣ, ನಾನು ಮಾಡ್ಕೊಂಡಿದ್ದೀನಿ ಆಸ್ತಿ ಎಲ್ಲನ ಅಂತ ಹೇಳಿ ನಿನ್ನ ತಮ್ಮ ಚೊಂಪು ಕೊಟ್ಟು ಕಳಿಸ್ತಾರೆ. ತಮ್ಮ 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 ಅಂತ ಹೇಳಿ ಓದಿಸಿದ್ರಲ್ಲ ನೋಡ್ರಿ, ಇವತ್ತು ಎಲ್ಲ ನಿನ್ನ ತಮ್ಮನೇ ಮಾಡಿಕೊಂಡು ಈ ಮನೇಲಿ ಭಾಗ ಇಲ್ಲ ಅಂತ ಹೇಳ್ತವನಿ. ನಿನ್ನ ತಮ್ಮ ಏನು ಹೇಳ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ ನೀವೇನು ಹೇಳ್ತಾ ಇದ್ದೀರಾ ಅಂತ. ನಾವು ನೆನ್ನೆ ಕೇಳಿದ್ವಪ್ಪ ಸಂಜಯ್ನ, ನಮಗೆ ಈ ಮನೇಲಿ ಭಾಗ ಬರ್ಬೇಕು ಕಣಪ್ಪ. ನಮಗೂ ನೀನು ಬೇಕಾದರೆ ಅಲ್ಲಿ ಮುಂದೆಗಡೆ ಇರೋ ಜಾಗ, ಮನೆ ಬೇಕಾದರೆ ತಗೋಬಿಡು, ಮುಂದೆಗಡೆ ಇರೋ ಜಾಗ ಎಲ್ಲ ಬೇಕಾದರೆ ಮಾಡಿಕೊಟ್ಬಿಡು. ಅಂದರೆ ನಾನು ಸ್ವಂತ ದುಡ್ಡು ಮೇಲೆ ತೊಗೊಂಡಿರೋದು, ನಾನು ದುಡ್ದು ತೊಗೊಂಡಿರೋದು, ಕಷ್ಟ ಸುಖ ಎಲ್ಲ ನಾನು ನೋಡೋದು, ಅಪ್ಪ ಅಮ್ಮನ್ನೆಲ್ಲ ನಾನು ನೋಡ್ಕೊಳ್ಳೋದು. ಇನ್ನು ನಿಮ್ಮ ಗಂಡ್ರಿಂದ ಯಾರು ಬಂದು ಅದು ನೋಡ್ತಾರ ಕಷ್ಟ ಸುಖನ? ಈ ಮನೇಲಿ ಏನೇ ಫಂಕ್ಷನ್ ನಡೆದ್ರು ನಾನೆಲ್ಲ ನೋಡ್ಕೊಳ್ಳೋದು ಅಂತ ಹೇಳಿ ಏನು ಜೋರು ಮಾಡ್ತಾನೆ ರೀ ಅವನು. ನೀವು ಹಿಂಗೆ ಇದ್ರೆ ಆಗಲ್ಲ ಅಷ್ಟೇ. ನಮಗೇನು ಇಲ್ದಂಗೆ ನಿಮ್ಮಪ್ಪ ನಿಮ್ಮಮ್ಮನೂ ಅವನೇ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ ಅಂತ ಹೇಳಿ ಅವನ್ನೇ ಮೆರೆಸ್ತಾ ಇದ್ದಾರೆ. ಹಿಂಗಿದ್ರೆ ಹಿಂಗೆ ಏನದೇ ನೋಡಪ್ಪ, ನೀವಿಬ್ರು ಅಣ್ಣ ತಮ್ಮಳು ಹಿಂಗಿರೋದೇನೆ. ಅವ್ರು ಇನ್ನೂ ಸದ್ಯಕ್ಕೆ ಅವ್ರು ಬಂದಿಲ್ಲ, ಅವ್ರು ಬೆಂಗಳೂರಲ್ಲಿದ್ದಾರೆ. ಅವ್ರು ಬೇಕಾದರೆ ಬಂದಾಗ ಕೇಳ್ಕೊಂತಾರೆ. ಇವಾಗ ನೀವು ಕೇಳಬೇಕಷ್ಟೇ. ಇವಾಗ ನೀವು ಕೇಳಿಕೊಂಡು ಯಾವನೂ ಆಗಲ್ಲ, ಯಾವ ತಮ್ಮನೂ ಆಗಲ್ಲ, ಏನಿಲ್ಲ. ಅವನು ಯಾವನು ಕೆಲಸದಲ್ಲಿದ್ರೂ ಯಾವನೂ ಆಗಲ್ಲ. ನೀವು ತಿಳ್ಕೊಂಡಿರ್ಬೋದು, ನನ್ನ ತಮ್ಮ ಜಾಗ ತಗೊಂಡಿದ್ದಾನೆ ಕೊಡ್ತಾನೆ ಅಂತ ಹೇಳಿ, ಮನೆ ಕಟ್ಟೋದಕ್ಕೆ ಕೊಡ್ತಾನೆ ಅಂತ ಯಾವನೂ ಕೊಡಲ್ಲ. ಬಿಡು, ಅವ್ನು ಬರಲಿ, ಅವ್ನು ಬಂದಾಗ ಕುತ್ಕೊಂಡು ಮಾತಾಡೋಣ. ಅಪ್ಪ ಅಮ್ಮನೂ ಕರೆಸಿ ಕುತ್ಕೊಂಡು ಮಾತಾಡೋಕ್ಕಾಗುತ್ತೆ. ಅಯ್ಯೋ ಮಾತಾಡ್ತೀವಿ ಅಂತ ಹೇಳ್ತೀರಾ, ಏನು ಮಾತಾಡೋದೇ ಇಲ್ಲ. ನೀವು ಹಿಂಗಿದ್ಬಿಟ್ರೆ ನಿಮಗೆ ಏನೂ ಭಾಗ ಸಿಗೋದಿಲ್ಲ. ಎಲ್ಲ ನಿನ್ನ ತಮ್ಮನೇ ಗುಳುಮ್ ಸಹ ಮಾಡ್ತಾನೆ. ನಾವು ಸುಮ್ಮನಿರೋಕ್ಕಾಗಲ್ಲಪ್ಪ. ಅದೇನು ಕುತ್ಕೊಂಡು ಮಾತಾಡ್ಕೊಂಡು ನೀವು ಅದೇನು ತಗೋಬೇಕು ಅಂತ ಇದ್ದೀರ ಅದನ್ನು ತೊಗೊಂಡ್ರೇನೆ. ನಮ್ಮ ಕೈಲಿರೋದಕ್ಕಾಗಲ್ಲ ನೋಡು. ನಾವೆಲ್ಲ ಒಬ್ರಿಗೆ ಬಿಟ್ಟು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಅಯ್ಯೋ ಬಿಡ್ರಿ ಅಕ್ಕ, ಯಾಕಂಗೆ ಹೇಳ್ತಾ ಇದ್ದೀರಾ? ಅವ್ರೇನು ಒಬ್ಬರೇ ತೊಗೊಳಲ್ಲ, ಕೊಟ್ಟೆ ಕೊಡ್ತಾರೆ. ಯಾಕೆ ಸುಮ್ಮನೆ ಇಲ್ಲದ್ದು ಹೇಳ್ತೀರಾ? ಭಾವ ಸಂಜಯ್ ಎಲ್ಲರೂ ಚೆನ್ನಾಗಿದ್ದಾರೆ, ನೀವು ಯಾಕೆ ಹಿಂಗೆ ಹೇಳ್ಕೊಡ್ತೀರಾ? ಅಯ್ಯೋ ಯಾಕಂಗೆ ಹೇಳ್ತಾ ಇದ್ದೀರಾ ಅಂದರೆ, ನಮ್ಮ ಕೆಲಸ ನಾವು ಮಾಡ್ಕೋಬೇಕಮ್ಮ. ನೀನೇನು ನಿನ್ನ ಗಂಡನ ಗೌರ್ಮೆಂಟ್ ಕೆಲಸ ಐತೆ, ನೀನು ಚೆನ್ನಾಗಿ ದುಡ್ಡು ಮಾಡಿದ್ದೀಯಾ, ಇಬ್ರು ಚೆನ್ನಾಗಿ ದುಡಿಮೆ ಐತೆ, ಏನು ಅನ್ಸೋದಿಲ್ಲ ನಿಮಗೆ. ಇಬ್ಬರು ಚೆನ್ನಾಗಿ ಒಳ್ಳೆ, ನೀನು ಅಂಗಡಿ ಮಾಡ್ಕೊಂಡು ಅಲ್ಲಿ ಯಾರಾದರೂ ನಿನಗೆ ಬೇಕಾದವ್ರನ್ನೆಲ್ಲ ಅಂಗಡಿ ಹತ್ರ ಬಿಟ್ಟು ಬಂದಿದ್ಯಾ. ಇನ್ನೊಂದು ಸ್ವಲ್ಪ ದಿನ ಹುಡುಗರನ್ನೆಲ್ಲ ಅತ್ತೆ ಹತ್ರ ಬಿಟ್ಟು ನೀನು ಹೋಗ್ಬಿಡ್ತೀಯ, ನೀನು ದುಡ್ಕೊಂತೀಯ, ನಿನ್ನ ಗಂಡನೂ ಗೌರ್ಮೆಂಟ್ ಕೆಲಸ ಎಲ್ಲ, ನೀವೇನು ದುಡ್ಡು ಮಾಡ್ಕೊಂಡು ಹೆಂಗೋ ಚೆನ್ನಾಗಿರ್ತೀರ. ನಮ್ದಲ್ಲ ಇಲ್ಲಿ ಹಾಳಾಗೋಗಿರೋದು, ನಮಗೆಲ್ಲ ಇವಾಗೆಲ್ಲ ಬೇಕಾಗಿರೋದು. ನಾವು ಮಾಡ್ಕೊಂಬ್ಲೇಬೇಕಮ್ಮ, ನಾವು ಬಡವರು, ನಾವು ಕೂಲಿ ಮಾಡ್ಕೊಂಡು ತಿನ್ನೋರು, ಏನೋ ಮಾಡ್ಕೋಬೇಕಲ್ಲ. ಹಂಗಲ್ಲ ಅಕ್ಕ, ಯಾಕೆ ಸುಮ್ಮನೆ ನೀವು ಚೆನ್ನಾಗಿದ್ದಾರೆ ಅವ್ರ ಅಣ್ಣ ತಮ್ಮಂದ್ರು, ಅವ್ರಿಗೆ ಯಾಕೆ ಹಿಂಗೆ ಹೇಳ್ಕೊಡ್ತೀರಾ? ಜಗಳ ಆಡೋದು ಚೆನ್ನಾಗಿರಲ್ಲ, ಅದೇನು ಮಾತಾಡ್ಕೊಂತಾರೆ. ಇವಾಗೇನು ಸದ್ಯಕ್ಕೆ ಅವಶ್ಯಕತೆ ಇಲ್ವಲ್ಲ, ಬಿಡಿ. ಹೆಂಗೆ ಹೇಳ್ತೀಯ ನೀನು? ಅವಶ್ಯಕತೆ ಇಲ್ಲ ಅಂತ ಹೇಳಿ, ಅವಶ್ಯಕತೆ ಇಲ್ಲ ಅಂತ ಹೆಂಗೆ ಹೇಳ್ತೀಯ ನೀನು ಅಂತ. ಅಲ್ಲ, ಅವಶ್ಯಕತೆ ಇದೆ, ಆದರೆ ಸುಮ್ಮನೆ ಹಂಗೆ ಹೇಳ್ಕೊಡ್ಬಾರ್ದಕ್ಕ. ಅಣ್ಣ ತಮ್ಮಂದ್ರು ಜಗಳ ಆಡಿದ್ರೆ, ಇವಾಗ ಅವ್ರು ಹೆಂಗೋ ಚೆನ್ನಾಗಿದ್ದಾರೆ ಅವ್ರ ಅಣ್ಣ ತಮ್ಮಂದ್ರೆಲ್ಲ, ನೀವು ಯಾಕೆ ಹಿಂಗೆ ಹೇಳ್ಕೊಡ್ತೀರಾ? ಭಾಗ ಕೇಳ್ರಿ, ಹಿಂಗೆ ಆದರೆ ನಿನ್ನ ತಮ್ಮ ಎಲ್ಲನ ಹಾಳು ಮಾಡ್ತಾನೆ, ಅವನೇ ಎಲ್ಲ ಗುಳುಮ್ ಸಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಲ್ಲ. ಹಂಗೆ ಮಾಡೋಂಥವ್ರಲ್ಲ ಅವ್ರು ಸಂಜಯ್, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಬಿಡಿ ಅಕ್ಕ, ಇವಾಗ ಮನೇಲಿ ಎಲ್ಲ ಪ್ರತಿಯೊಂದೂ ಅವರೇ ತೊಗೊಂಬಂದು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನೀವೇನ್ರಕ್ಕ ನೀವು ಎಲ್ಲ ಯಾಕೆ ಹಿಂಗೆ ಸುಮ್ಮನಿರತ್ತ? ಯಾವಾಗ್ಲೂ ಇದ್ದಾವೆ ನೀವು ಹೆಂಗಸ್ರು. ಸುಮ್ಮನಿರತ್ತ, ಸುಮ್ಮನಿರಮ್ಮ. ಅದೇನು ಮಾತಾಡೋಣ, ಅವ್ನು ಬರಲಿ, ಅಪ್ಪ ಅಮ್ಮನೂ ಬರಲಿ, ಮಾಲ್ತಕ್ಕೋಗಿ ಅವ್ರೇನ, ಅಪ್ಪ ಅಮ್ಮನೂ ಬರಲಿ, ಅವ್ರು ಬಂದಾಗ ಮಾತಾಡೋಕ್ಕಾಗುತ್ತೆ. ನೀನೇನು ನಮ್ಗೆ ಹೇಳೋ ಅಂಥದ್ದೇನಿಲ್ಲ. ನಿನಗೇನು ಇವಾಗ ನಿನ್ನ ಗಂಡ ಗೌರ್ಮೆಂಟ್ ಕೆಲಸದಾಗಿದ್ದಾನೆ, ಮನೆ ಕೊಟ್ಟವನೆ, ನಾನು ಇನ್ನೇನು ಇಲ್ಲ, ನಾನು ಆರಾಮಾಗಿರ್ಬೋದು, ಇವ್ರದೇ ತಾನೇ ಅಂತ ಹೇಳಿ ನೀನು ಅಂದ್ಕೊಂಡಿದ್ಯಾ. ಅಮ್ಮ ಏನು ಮಾಡೋದಮ್ಮ, ಮತ್ತೆ ನಮಗೂ ಮನೆ ಬಾಗ್ಲು ಅನ್ನೋದು ಬೇಕಲ್ಲ, ಎಷ್ಟಿದೇನೋ ಅಂತ ನಿಮ್ಮ ಮನೆ ಬಾಗ್ಲಲ್ಲಿರೋದು. ನೀನು ಒಂದಲ್ಲ ಒಂದಿನ ನಮ್ಮ ಮನೇಲಿ ತಿಂದೋದ್ರಿ ಉಂಡೋದ್ರಿ ಅಂತ ಹೇಳಿ ಎಲ್ಲ ಹೇಳ್ತೀಯ. ನಾವು ನೋಡ್ಕೊಂಡ್ವಿ, ನಮ್ದಿದು ಮನೆ ಹೋಗ್ರಿ ಅಂತ ಹೇಳಿ ನೀನು ಹೇಳ್ತೀಯ ಒಂದಲ್ಲ ಒಂದು ದಿವಸ. ಮತ್ತು ಅವಾಗ ಎಲ್ಲಿಗೆ ಹೋಗ್ಬೇಕು? ನಾವು ಮನೆ ಕಟ್ಕೋಬೇಕು ತಾನೇ, ಅದಕ್ಕಾಗಿನ ಮನೆ ಕಟ್ಕೋಬೇಕು ನಾವು.
ಅದಕ್ಕೇ ನಾವು ಹೇಳ್ತಾ ಇರೋದು ನಿನಗೆ. ಸುಮ್ಮನೆ ನೀನು ಏನು ಮಾತಾಡಬೇಡ. ನಿನಗೇನಮ್ಮ ಗೊತ್ತು, ನಾವು ಕಷ್ಟ ಬಿದ್ದು ನಾವೆಲ್ಲ ನೋಡ್ಕೊಂಡ್ರದ್ದು ನಾವು ನನ್ನ ಮೈದನ್ನ. ಅಲ್ಲ ಚೆನ್ನಾಗಿರ್ಬೇಕಕ್ಕ. ಸುಮ್ಮನೆ ಯಾಕೆ ಇವಾಗ ಯಾರ ಹತ್ರ ಸುಮ್ಮನೆ ಜಗಳ ಮಾಡ್ಕೊಂಡ್ರೆ ಏನು ಬರಂಗೈತೆ? ಸುಮ್ಮನೆ ನಾವು ಮೂರನೇವ್ರು ಸದ್ರ ಆಗ್ತೀವಿ ಅಷ್ಟೇ, ಜಗಳ ಮಾಡ್ಕೊಳ್ಳೋದು ಬೇಡ. ಅದೇನು ಕೂತ್ಕೊಂಡು ಮಾತಾಡಿಕೊಂಡು ಅದೇನೈತೆ ಏನು ಭಾಗ ಬರಬೇಕು ಅದನ್ನ ತಗೊಂಡ್ರೆ ಆಯಿತು. ಸುಮ್ಮನೆ ಯಾಕೆ ನೀವು ಜಗಳ ಮಾಡ್ಕೊತೀರಾ? ನಿನಗೇನು ಗೊತ್ತಾಗುತ್ತೆ ಇಲ್ಲಿ ಮಾತಾಡೋಕ್ಕೆ? ಸುಮ್ಮನೆ ಗೊತ್ತಾಗಲ್ಲೇನಿಲ್ಲ ಇಲ್ಲಿ ಮಾತಾಡೋದಕ್ಕೆ ಬರಬೇಡ ನೀನು. ನಿನಗೇನು, ನೀನು ಈಗ 2ನೇ ಮದುವೆ ಆಗಿ ಬಂದಿದ್ಯಾ, ನಿನಗೇನು ಇನ್ನೂ ಅನುಭವ ಇಲ್ಲ 2ನೇ ಮದುವೆ ಆದ್ರೂ. ನೀನು ಅಕ್ಕ ಆ ಮಾತು ಮಾತಾಡಬೇಡ್ರಿ. ನೀವು ಪ್ರತಿ ಸಲ ಅದನ್ನು ಮಾತಾಡ್ತಿದ್ದೀರಾ, ಅದನ್ನು ಮಾತಾಡಬೇಡ್ರಿ ನೀವು. 2ನೇ ಮದುವೆ ಆದವಳು ಅಂತ ಹೇಳಿ ಆ ಮಾತು ಮಾತಾಡಬೇಡಿ ನೀವು. ಸುಮ್ಮನೆ ಆ ಥರ ಮಾತಾಡಿದ್ರೆ ನೋಡ್ರಿ ನಾನಂತೂ ಸಹಿಸ್ಕೊಳ್ಳಲ್ಲ. ಯಾಕೆ ಮಾತೇ ಸಲ್ಗೂ ಹಂಗಂತ ಹೇಳ್ತೀರಾ? ನಾನು 2ನೇ ಮದುವೆ ಆದ್ರೂ ಹೆಂಗಿರ್ಬೇಕು ಹಂಗಿದ್ದೀನಿ. ಹೆಂಗೆ ಮತ್ತೆ ಮಾವನ್ನೆಲ್ಲ ನೋಡ್ಕೊಂಡು ಹೆಂಗಿರ್ಬೇಕು ಹಂಗಿದ್ದೀನಿ. ನೀವೇನು ಇಷ್ಟು ದಿವಸ ಆಗೈತೆ ಒಂದು ಕಷ್ಟ ಸುಖ ನೋಡ್ದಿಲ್ದವ್ರು ಇವಾಗ ಬಂದುಬಿಟ್ಟು ನಮಗೆ ಭಾಗ ಬೇಕು ಅಂತ ಕೂತ್ಕೊಂಡಿದ್ದೀರ. ಅಯ್ಯೋ ನೆನ್ನೆ ಮೊನ್ನೆ ಬಂದು ಮಾಡಿಕ್ಕಿ ನೋಡಿ ಹೆಂಗೆ ಮಾತಾಡ್ತಾಳೆ. ನಾನು ಇಲ್ಲಿ ಇತ್ಕೊಂಡು ನಾನು ನೋಡ್ತೀನಿ ಅತ್ತೆ ಮಾಮನ್ನೆಲ್ಲನ. ನೋಡಿ ಹೆಂಗೆ ಮಾತಾಡ್ತಾಳೆ ನೋಡೆ ಮನು. ಮತ್ತಿನ್ನೇನಂದ್ಲಿ? ನಮ್ದ್ರಲ್ಲೇನು 2ನೇ ಮದುವೆ ಆಗಿರೋರು ಯಾರೂ ಇಲ್ಲ. ನಾವೆಲ್ಲ ನಾನು ಫಸ್ಟ್ನೇ ಮದುವೆ ಆಗಿರೋರೇನೆ ನಾವು. ಅದಕ್ಕೆ 2ನೇ ಮದುವೆ ಆಗಿರೋಳು ಅಂತ ಹೇಳಿ ಹೇಳ್ತೀವಿ ನಿಮಗೆ. ನಾನು ನೋಡ್ತಾನೆ ಇದ್ದೀನಿ ನೀವು ಬಂದಾಗಿಂದ ಭಾಳ ಹೀಯಾಳ್ಸೋದು, ಒಬ್ರು ನೋಡಿ ಹೆಂಗಿದ್ದಾರೆ ಅಂತ ಮಾತಾಡೋದು, ಮತ್ತು ನೀವು ಹೆಂಗೆ ಬೇಕೋ ಹಂಗೆ ಮಾತಾಡೋದೆಲ್ಲ ಕಲ್ತಿದ್ದೆ. ಆ ಥರ ಮಾತಾಡಬೇಡಿ ಯಾರಿಗೇ ಆಗಲಿ. ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಮಕ್ಳು ನೋಡಿಬಿಟ್ಟು ಮಕ್ಕಳು ಇವ್ರ ಥರ ಇಲ್ಲ ಅಂತ ಹೇಳಿ ಮಾತಾಡೋದು ಇದೆಲ್ಲ ಸರಿ ಇರೋದಿಲ್ಲ ನೋಡಿ. ಸರಿಯಾಗಿ ಮಾತಾಡಿ ನೀವು. ಇರೋದು ಹೇಳ್ತೀವಿ ನಾವು. ಇಲ್ಲದ್ದೇನು ಹೇಳಲ್ಲ. ನಮ್ಮ ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ. ನಾವು ಅದೇನಿರುತ್ತೋ ಮನಸ್ಸಲ್ಲಿ ಅದನ್ನು ಮುಖಕ್ಕೆ ಕೊಡ್ದಂಗೆ ಹೇಳ್ತೀವಿ ಅಷ್ಟೇ. ನಾವು ನಿಮ್ಮ ಥರ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ. ಬಾಯಿಲಿ ಆಮೇಲೆ ಮಾತಾಡಿದ್ರೆ ಆಯ್ತು. ಇವಾಗ ಅವಳ ಹತ್ರ ಏನು ಮಾತಾಡೋ ಅಂಥದ್ದೇನಿಲ್ಲ. ಅವಳನ್ನ ಏನು ಕೇಳೋ ಅಂಥದ್ದೇನಿಲ್ಲ. ನಾವು ಬಾ, ಅದು ಯಾರನ್ನ ಕೇಳ್ಬೇಕು ಅವ್ರನ್ನೂ ಕೇಳೋಣ. ಕೆಲ್ಸಕ್ಕೆ ಬರ್ದವ್ರ ಮೇಲೆ ಕೇಳಿದ್ರೆ ಏನು ಪ್ರಯೋಜನ? ನೀವು ಕೆಲ್ಸಕ್ಕೆ ಬರ್ದವ್ರೆಲ್ಲನ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ, ಏನೂ ಆಗೋದಿಲ್ಲ. ಕೆಲ್ಸಕ್ಕೆ ಬರ್ದೇ ಇರೋರೆಲ್ಲ ಮಾತಾಡಿದ್ರೆ ಯಾರು ಮಾತಾಡಬೇಕಾದ್ ಅವ್ರು ಮಾತಾಡಿದ್ರೇ ಕೆಲಸ ಆಗೋದು. ಕೆಲ್ಸಕ್ಕೆ ಬರ್ದವರೆಲ್ಲ ಮಾತಾಡಿದ್ರೆ ಅಲ್ಲೇನೂ ಆಗೋದಿಲ್ಲ. ಬರೀ ಜಗಳ ಕಿತ್ತಾಟ ಅಷ್ಟೇ ನಿಮ್ಮಂಥವ್ರು ಮಾತಾಡಿದ್ರೆ. ನೋಡಿ ಹೆಂಗೆ ಮಾತಾಡ್ತಾಳೆ ಮನ ಅವಳು. ಕೆಲ್ಸಕ್ಕೆ ಬರ್ದವ್ರಂತೆ. ಸುಮ್ಮನೆ ಹೋಗೆ ನೀನು ಕೆಲ್ಸಕ್ಕೆ ಬರ್ದವಳು. ಅದಕ್ಕೆ ಮತ್ತೆ ಇವನು ಮದುವೆ ಆಗಿರೋದು ಬಂದು. ಸುಮ್ಮನೆ ಇದ್ದೋಟು ಜಾಸ್ತಿ ಆಗ್ತೈತೆ ಇವ್ರದ್ದು. ಅದಕ್ಕೆ ಮತ್ತೆ ಇನ್ಮೇಲೆ ನಾನು ಸುಮ್ಮನೆ ಇರೋದಿಲ್ಲ. ನಾನು ಎಲ್ಲ ಅವ್ರು ಹೇಳಿರೋದೆಲ್ಲ ಕೆಲಸ ಮಾಡಿದ್ದೀನಿ. ಅವ್ರು ಹೆಂಗೆ ಅಂತ ಹೇಳಿ ನೋಡಿದ್ದೀನಿ. ಅವ್ರ ಬುದ್ಧಿ ಏನಂತ ತಿಳ್ಕೊಬೇಕು ಅಂತ ಸಮಾಧಾನದಲ್ಲೆಲ್ಲ ತಿಳ್ಕೊಂಡಿದ್ದೀನಿ. ಇವಾಗೆಲ್ಲ ಅವ್ರ ಬುದ್ಧಿ ಎಲ್ಲ ಗೊತ್ತಾಯಿತು ನನಗೆ. ಅದಕ್ಕೇ ಸರಿಯಾಗಿ ತಿರುಗಿ ಬಿದ್ದೆ ನೋಡು. ಸರಿಯಾಗಿ ಹೋಗ್ತಿದ್ದಕ್ಕೆ ಅದೇ ಹೋದ್ರು. ಇನ್ಮೇಲೆ ಬರಲಿ ನನ್ನ ಗಂಡನ ಹತ್ರ ಭಾಗ ಕೊಡ್ರಿ ಅಂತ ಯಾರಾದ್ರೂ. ನಾನು ಸುಮ್ಮನೆ ಇರೋ ಅಂಥವಳಲ್ಲ. ಅಲ್ಲ ಹೆಂಗೆ ಮಾತಾಡ್ತಾರೆ ನೋಡು. 2ನೇ ಮದುವೆ ಆದವಳು ಅಂಕ್ಲು ಮಾತಾಡೋದು, ಬರೀ ಅಂಕ್ಲು ಮಾತಾಡೋದಕ್ಕೆ ಕಾಯ್ತಾ ಇರ್ತಾರೆ. ಹೆಂಗೆ ಮಾತಾಡ್ತಾರೆ ಗೊತ್ತಾ ಇಬ್ರು. ನಾನು ಎಷ್ಟು ಸಹಿಸ್ಕೊಂಡಿದ್ದೀನಿ. ಇನ್ಮೇಲೆ ಸಹಿಸ್ಕೊಳ್ಳಲ್ಲ. ನೋಡೋಣ ಅದೆಲ್ಲ. ಈ ಮನೇಲಿ ಅವ್ರು ಭಾಗ ತಗೊಳ್ತಾರೋ ಏನೋ ಅಂತ ನೋಡೋಣ. ನಾನು ಇನ್ಮೇಲಿಂದ ಸಹಿಸ್ಕೊಳ್ಳಲ್ಲ. ಅದೇನೇ ಆಗಲಿ ಬರಲಿ, ಅದು ಯಾರು ಬರ್ತಾರೆ ಬರಲಿ, ನಾನು ಎಲ್ಲರಿಗೂ ಉತ್ತರ ಕೊಡ್ತೀನಿ. ನನ್ನ ಗಂಡ ನೋಡ್ಕೊಂಡಿರೋದು ಅವರು. ಎಲ್ಲ ಪ್ರತಿಯೊಂದು ಕೆಲಸ ಮಾಡಿಕೊಂಡು ಎಲ್ಲ ಮನೆಯಲ್ಲೆಲ್ಲ ಜವಾಬ್ದಾರಿಯಿಂದ ನೋಡ್ಕೊಂಡಿರೋದು ಅವರು. ಇವತ್ತು ತಿಂತಾ ಇದ್ದಾರೆ ನಮ್ಮ ಮನೇಲೇ. ಒಂದು ತರಕಾರಿ ತೊಗೊಂಬರಲ್ಲ, ಒಂದು ಏನು ತೊಗೊಂಬಂದಿಲ್ಲ. ಅವರು ನೋಡಿ ಇಲ್ಲೇ ಇದ್ಕೊಂಡು ನಮ್ಮ ಮನೇಲೆಲ್ಲ ತಿಂದ್ಕೊಂಡು ಹಿಂಗೆ ಇವತ್ತು ನಮಗೇನೆ ಅವ್ರು ಬಂದರು ಅಂತ ಹೇಳಿ ನಮಗೆ ಅವ್ರಿಗೆ ಎಲ್ಲ ಎಷ್ಟು ಗಲಾಟೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ರತ್ನಕ್ಕ. ನಾವೆಲ್ಲ ನೋಡ್ಕೊಂಡಿದ್ದೀವಿ. ಹಂಗಂದ್ರೂ ನೋಡಿ ಎಷ್ಟು ಜಂಬ. ಅದಕ್ಕೆ ಮತ್ತೆ ಯಾರೂ ಆಗೋದಿಲ್ಲ, ಯಾರೂ ಹೋಗೋದಿಲ್ಲ ಅಂತಂದರು ಅನ್ನೋದು. ಎಷ್ಟು ಕೇಣಿ ಮಾಡ್ತಾರೆ ನೋಡಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.